ಸೊಗಸಾಗಿ ಅದ್ಭುತವಾಗಿ ವಿಚಾರಗಳನ್ನ ತಿಳಿಸಿದ್ರಿ ವೇಣುಗೋಪಾಲಾಚಾರ್ಯ, ಧನ್ಯವಾದಗಳು ತಮಗೆ. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಸೂರ್ಯ ಕಿರಣ ಸ್ಪರ್ಶ ನಿಧಾನಕ್ಕೆ ಈಗ ಗರ್ಭಗುಡಿಯನ್ನ ಪ್ರವೇಶ ಮಾಡಿರೋದು. ಕೆಲವೇ ಕೆಲವು ಕ್ಷಣಗಳಲ್ಲಿ ಸೂರ್ಯ ಕಿರಣ ಸ್ಪರ್ಶ ಆಗ್ಲಿಕ್ಕಿದೆ ಪಾಣಿಪೀಠಕ್ಕೆ. ತದನಂತರ ಶಿವಲಿಂಗಕ್ಕೆ ಸೂರ್ಯ ಕಿರಣ ಮಜ್ಜನ ನಂದಿಯ ಮೂಲಕ ಹಾದು ಹೋಗಿ ಈಗ ಶಿವಲಿಂಗವನ್ನ ಸ್ಪರ್ಶ ಮಾಡ್ತಾ ಇರುವಂತಹ ಹಲವು ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ವಿಸ್ಮಯವನ್ನ ನೀವೆಲ್ಲರೂ ಕಣ್ತುಂಬಿಕೊಳ್ತಾ ಇರುವಂತಹದ್ದು ನೇರ ದೃಶ್ಯಾವಳಿಗಳು. ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳಲ್ಲಿ ಈ ವಿಸ್ಮಯವನ್ನ ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ. ಈಗಾಗಲೇ ಮತ್ತೆ ನಮ್ಮ ಜೊತೆಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ರಾಘವೇಂದ್ರ ಗುರೂಜಿ ಈಗ ನೇರ ಸಂಪರ್ಕದಲ್ಲಿ ಲಭ್ಯ ಇದ್ದಾರೆ. ಗುರುಗಳೇ, ಮತ್ತೊಮ್ಮೆ ನಮಸ್ಕಾರ ನಿಮಗೆ. ಈ ಧಾರ್ಮಿಕ ಕ್ಷೇತ್ರ ಗವಿಗಂಗಾಧರೇಶ್ವರ ದೇವಸ್ಥಾನ ಗೌತಮ ಋಷಿಗಳಿಂದ ಪೂಜಿಸಲ್ಪಟ್ಟಿರುವಂತಹ ಒಂದು ವಿಶೇಷ ಜಾಗೃತ ಕ್ಷೇತ್ರ ಅಂತ ನಾವು ಕೇಳಿದ್ದೇವೆ. ಇದರ ಕ್ಷೇತ್ರ ಮಹತ್ವದ ಬಗ್ಗೆ ಹೇಳೋದಾದ್ರೆ ತಾವು ಈಗ ಈ ಕಾಲಘಟ್ಟದಲ್ಲಿ ಇವೆಲ್ಲವನ್ನ ಕೂಡ ನೋಡ್ತಾ ಇದ್ದೇವೆ. ನಾವು ಪುಣ್ಯವಂತರು ಅಂತ ಹೇಳ್ಬೋದು. ಋಷಿ ಮುನಿಗಳು ಕೂಡ ಪ್ರತಿಯೊಂದನ್ನು ಕೂಡ ಇವತ್ತು ಏನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಮನೋಕುಲಕ್ಕೆ, ನಮ್ಮ ಮನೋಕುಲದ ಉದ್ಧಾರಕ್ಕಾಗಿಯೇ ಅವರೆಲ್ಲವನ್ನ ಕೂಡ ಕೊಟ್ಟಿದ್ದಾರೆ. ಋಷಿಗಳಲ್ಲಿ ಅವ್ರದೇ ಆದಂತಹ ಶಕ್ತಿಯನ್ನ ಈ ಸನಾತನ ಧರ್ಮಕ್ಕೆ ಒಂದು ಧಾರೆಯನ್ನ ಎಳೆದಿದ್ದಾರೆ. ಹಾಗಾಗಿನೇ ಇವತ್ತು ನಾವೇನು ಒಂದು ಸೂರ್ಯ ಕಿರಣ ರಶ್ಮಿಯನ್ನ ಇವತ್ತು ನೋಡ್ತಾವೋ ಇಲ್ಲಿ ಈ ಕಾಲಘಟ್ಟದ ನಮ್ಮ ಸುಕೃತ ಪುಣ್ಯ ಅಂತ ಹೇಳ್ಬೋದು. ಹಾಗಾಗಿನೇ ಶಿವನಿಗೆ ತ್ರಿನೇತ್ರದಲ್ಲಿ ಅಗ್ನಿಯ ನೇತ್ರ ಅಂತ ಹೇಳ್ತೇವೆ ನಾವು. ಆತನ ಮೂರನೇ ಕಣ್ಣು ಒಂದು ಅಗ್ನಿ ನೇತ್ರದಲ್ಲಿರ್ತಕ್ಕಂಥದ್ದು. ಹಾಗಾಗಿನೇ ಈ ಸಂದರ್ಭದಲ್ಲಿ ಏನು ನಾವು ಎಲ್ಲವನ್ನ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನಾವು ಸುಕೃತ ಪೂರ್ವ ಪುಣ್ಯ ಅಂತಾನೆ ಹೇಳ್ಬೋದು ಈ ಕಾಲಘಟ್ಟದಲ್ಲಿ. ಹಾಗಾಗಿನೇ ಈಶ್ವರ ವಿಶೇಷವಾಗಿ ಸಕಲ ಭೋಗಗಳನ್ನು ಕೂಡ ಕರುಣಿಸ್ತಾನೆ. ಸಕಲ ಭೋಗಾದಿಗಳನ್ನು ಕರುಣಿಸುವಂತಹ ಕರುಣಾಮಯಿ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಅಪೇಕ್ಷೆಯನ್ನ ಇಲ್ಲಾರ್ದೇನೆ ಭಕ್ತರ ಉದ್ಧಾರ ಮಾಡ್ತಕ್ಕಂಥವನು ಈಶ್ವರ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸೂರ್ಯನ ನಮಸ್ಕಾರ, ಸೂರ್ಯನ ಒಂದು ಸ್ಪರ್ಶ, ಸೂರ್ಯನ ಕಿರಣಗಳು ಆ ಲಿಂಗಕ್ಕೆ, ಆತ್ಮಲಿಂಗಕ್ಕೆ ಸ್ಪರ್ಶ ಆಗ್ತಿರ್ತಕ್ಕಂಥದ್ದು ಅಲ್ಲಿಗೆ ಆಗಿರ್ತಕ್ಕಂತಹ ಒಂದು ಎನರ್ಜಿ ಅಂತ ಹೇಳ್ಬಹುದು. ಆಮೇಲೆ ನಮ್ಮ ಶಿಲ್ಪಶಾಸ್ತ್ರದಲ್ಲಿ, ನಮ್ಮ ಸನಾತನ ಶಿಲ್ಪಶಾಸ್ತ್ರದಲ್ಲಿ ಎಲ್ಲಾ ದೇವಸ್ಥಾನಗಳು ಕೂಡ ನಾವು ಸಿಂಹ ಆಯದಲ್ಲಿ ನಿರ್ಮಾಣ ಮಾಡಿರ್ತೇವೆ. ಸಿಂಹ ಆಯದಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ವೇದ ಉಪನಿಷತ್ತುಗಳಿಂದ ಪ್ರತಿಷ್ಠಾಪನೆಗಳನ್ನ ಮಾಡಿ, ಪೂಜೆಗಳನ್ನ ಮಾಡಿ, ಅದಕ್ಕೆ ಆತ್ಮಬಲ ಬರ್ತಕ್ಕಂಥದ್ದೇ ನದಿಯಿಂದ. ಸಿಂಹಾಯ ಅಂದ್ರೆ ಸಿಂಹಕ್ಕೆ ಅಧಿಪತಿಯ ಸೂರ್ಯನಾಗಿರ್ತಕ್ಕಂಥದ್ದು. ಸಕಲ ಜೀವ ಸಂಕುಲಗಳು ಕೂಡ ಬದುಕಿರ್ತಕ್ಕಂಥದ್ದು ಅದು ವಿಶೇಷವಾಗಿರ್ತಕ್ಕಂತಹ ಈ ಸೂರ್ಯನಾರಾಯಣನಿಂದ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಇದೆಲ್ಲಾ ಸಕಲ ಜೀವ ಸಂಕುಲಗಳು ಬದುಕಿದ್ದೇವೆ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಸೂರ್ಯ. ಈ ಪಂಚಭೂತಗಳಲ್ಲಿ ಒಂದಾಗಿ ಸಕಲ ಜೀವ ಸಂಕುಲಗಳನ್ನ ರಕ್ಷಣೆ ಮಾಡತಕ್ಕಂಥವೇ ಸೂರ್ಯ ಭಗವಾನ್. ಹಾಗಾಗಿ ನಾವೇನೋ ಭಗವಂತನ ಏನೋ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಂದ್ರೆ ಸೂರ್ಯನ. ಅದೇ ಈ ಮಕರ ಸಂಕ್ರಾಂತಿಯ ಈ ಸಂದರ್ಭ ಬಹಳ ಉತ್ತಮವಾಗಿರ್ತಕ್ಕಂತಹ ಒಂದು ಶ್ರೇಷ್ಠವಾದಂತಹ ಸಮಯ ಅಂತ ಹೇಳ್ಬಹುದು. ಅದರಲ್ಲೂ ಕೂಡ ಸೂರ್ಯನ ಕಿರಣ ರಶ್ಮಿಗಳು ಈಶ್ವರನ ಸ್ಪರ್ಶ ಆಗ್ತಿರ್ತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ಒಂದು ಸೂಚನೆ. ಆಮೇಲೆ ಅಲ್ಲಿ ಆ ದರ್ಶನ ನಿಮ್ಮ ಮಾಧ್ಯಮದ ಮೂಲಕ ಯಾರೆಲ್ಲ ದರ್ಶನ ಮಾಡ್ಕೊಳ್ತಾ ಇದ್ದಾರೆ ಅವರು ಸಹ ಪುಣ್ಯವಂತರೇ. ಹಾಗಾಗಿನೇ ಮತ್ತೆ ಈ ಸಂದರ್ಭದಲ್ಲಿ ಈಗ ನಾವೆಲ್ಲಾ ಹಬ್ಬ ಹರಿದಿನಗಳಿಗೆ, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಚಾಲನೆ ಕೊಡ್ತಕ್ಕಂಥ ಸಂದರ್ಭ ಅಂತ ಹೇಳ್ಬಹುದು. ಇದ ಮೇಲಿಂದ ನಾವು ಒಂದೊಂದು ಹಬ್ಬಗಳಿಗೆ ತಯಾರಾಗಬೇಕು. ಶಿವನ ಆರಾಧನೆಗೆ ಬಹಳ ಮಹತ್ವವಾದ ದಿನ ಇವತ್ತು ಅನ್ನುವಂತಹದ್ದನ್ನು ಕೂಡ ನಾವು ಕೇಳ್ಪಟ್ವಿ ರಾಘವೇಂದ್ರ ಗುರುಗಳೇ. ಈಗ ಒಂದು ಕಡೆ ಸೂರ್ಯ ಸ್ಪರ್ಶ ಆಗ್ತಾ ಇರೋದು ಪಾಣಿಪೀಠದವರೆಗೂ ಬಂದಿದೆ. ಆ ಶಿವನ ಗುಣಗಾನವನ್ನ ತಮ್ಮಿಂದ ಕೇಳುವಂತಹ ಅಪೇಕ್ಷೆ ನಮ್ಮದು. ನೋಡಿ, ಶಿವ ಏನನ್ನೂ ಅಪೇಕ್ಷೆ ಇದ್ದಿದ್ರು ಕೂಡ ಫಲವನ್ನ ಕರುಣಿಸುವಂತವನು. ಅವನು ಇಂಥದ್ದು ಹೀಗೆ ಅಲಂಕಾರವಾಗಿರಲಿ ಅಥವಾ ಆಡಂಬರವಾಗಿರಬೇಕು ಬಯಸುವಂತವನಲ್ಲ. ಶುದ್ಧವಾದಂತಹ ನೀವು ಬಿಲ್ಪತ್ರೆ ಭಸ್ಮಾರ್ಚನೆಯನ್ನು ಮಾಡಿ ಪೂಜೆ ಮಾಡೋದನ್ನು ಕೂಡ ಅವನು ವರವನ್ನ ಕರುಣಿಸ್ತಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಭಗವಂತನ ಪಂಚಾಕ್ಷರಿ ಮಂತ್ರಗಳನ್ನ ಓಂ ನಮಃ ಶಿವಾಯ ನೀವು ಅದನ್ನು ಜಪ ಮಾಡಿದ್ರು ಕೂಡ ಸಾಕು ಫಲಪ್ರಾಪ್ತಿ ಆಗುತ್ತೆ.
ಓಕೆ, ಒಂದೇ ನಿಮಿಷ ಗುರುಗಳೇ, ಸಂಪರ್ಕದಲ್ಲಿರಿ, ಮತ್ತೆ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ನೋಡಿ, ಈಗ ನೇರ ದೃಶ್ಯಗಳಿಗೆ ತಾವು ಗಮನಿಸ್ತಾ ಇರೋದು ಬಹಳ ವಿಶೇಷವಾದಂತಹ ದೃಶ್ಯಗಳು. ನಾವು ನೀವೆಲ್ಲರೂ ಕೂಡ ಕೃತಾರ್ಥರೇ, ನಮ್ಮದು ಸೌಭಾಗ್ಯವೇ ಸರಿ. ಸೂರ್ಯನ ಕಿರಣಗಳ ಸ್ಪರ್ಶ, ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ ವಿಶೇಷವಾದಂತಹ ದೃಶ್ಯಗಳನ್ನ ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಿ. ಈ ಸಂಕ್ರಾಂತಿಯ ಶುಭ ದಿನದಂದು ಸ್ವಾಮಿ ಗವಿಗಂಗಾಧರೇಶ್ವರನಿಗೆ ಸೂರ್ಯ ಕಿರಣಗಳ ಮಜ್ಜನ ಪಾಣಿಪೀಠವನ್ನ ತಲುಪಿರುವಂತದ್ದು, ಅದರ ಪ್ರಖರತೆಯ ಪ್ರತಿಬಿಂಬ ಶಿವಲಿಂಗದ ಮೇಲೆ ಯಾವ ರೀತಿ ಫಳಫಳ ಅಂತ ಹೊಳಿತಾ ಇದೆ ನೋಡಿ. ಎಂಥ ಅದ್ಭುತವಾದ ದೃಶ್ಯಗಳು. ಈ ಕಿರಣಗಳು ಬಹಳ ಪ್ರಖರವಾಗಿ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇರೋದ್ರಿಂದ ಗವಿಗಂಗಾಧರೇಶ್ವರ ಸ್ವಾಮಿ ಶಾಂತವಾಗಿರಲಿ, ಸಂತೋಷವಾಗಿರಲಿ ಅಂತ ಹೇಳಿ ಎಳನೀರಿನಿಂದ ಅಭಿಷೇಕ ಮಾಡುವಂತಹ ಕಾರ್ಯ ಅಲ್ಲಿ ನಡೀತಾ ಇದೆ. ಹಾಗೇನೆ ಜಲಾಭಿಷೇಕ ಅಲ್ಲಿ ನಡೀತಾ ಇದೆ, ಕ್ಷೀರಾಭಿಷೇಕ ನಡೀತಾ ಇದೆ, ಗಂಧಾಭಿಷೇಕ, ಹೀಗೆ ಹಲವು ರೀತಿಯ ಅಭಿಷೇಕವನ್ನ ಮಾಡುವ ಮೂಲಕ ಶಿವನನ್ನ ಸಂತೃಪ್ತಗೊಳಿಸುವಂತಹ ಸತ್ಕಾರ್ಯ ಈಗ ಅಲ್ಲಿ ಋತ್ವಿಜ ಪ್ರಮುಖರಿಂದ ಆಗ್ತಾ ಇದೆ. ನೋಡಿ, ಸಮಯ ಸರಿಯಾಗಿ 5:19. ಸೂರ್ಯನ ಕಿರಣಗಳು ಈಗಾಗಲೇ ಶಿವನನ್ನ ಸ್ಪರ್ಶಿಸ್ತಾ ಇರುವಂತಹ ಆ ಖಗೋಳ ಕೌತುಕವನ್ನ ನಾವು ನೀವು ಮೂಕ ವಿಸ್ಮಿತರಾಗಿ ನೋಡ್ತಾ ಇದ್ದೀವಿ. ಎಷ್ಟು ಅದ್ಭುತವಾದಂತಹ ದೃಶ್ಯಗಳು ನೋಡಿ ವೀಕ್ಷಕರೇ. ಎಂಥ ಅದ್ಭುತವಾದಂತಹ ದಿನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀವಿ. ಈಗ ಕ್ಷೀರಾಭಿಷೇಕ ನಡೀತಾ ಇದೆ. ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ನಡೀತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತ್ ಇವರ ಸುಪುತ್ರ ಶ್ರೀಕಂಠ ದೀಕ್ಷಿತರು ಈಗ ವಿಶೇಷ ಅಭಿಷೇಕವನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ರುದ್ರ ಚಮಕ ಸಮೇತ ಮಂತ್ರಗಳ ಘೋಷಣೆ, ವೇದ ಮಂತ್ರ ಪಠಣ ಅಲ್ಲಿ ನಡೀತಾ ಇದೆ. ಈ ಮೂಲಕ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಬೆಳಿಗ್ಗೆ ಪ್ರಾತಃ ಕಾಲದಿಂದಲೇ ಇವತ್ತು ವಿಶೇಷ ಪೂಜೆಗಳು ನೆರವೇರಿದೆ. ಈಗ ಸ್ವತಃ ಸೂರ್ಯದೇವ ಶಿವನ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಬಂದಿರುವಂತಹ ಆ ಒಂದು ವಿಶೇಷ ದೃಶ್ಯಗಳು. ಯಾವುದೇ ಕಾರಣಕ್ಕೂ ಬಗ್ಲು ನೋಡ್ಬಾರ್ದು ಸರ್. ಭೀಮೇಶಣ್ಣ ಸರ್, ಮೊಬೈಲ್ಗಳು ಒಂಚೂರು ಹಿಂದೆ ಎತ್ಕೊಳ್ಳಿ ಸರ್. ಓಯ್ ಪುಟ್ಟ ಹಿಂದೆ ಬಾಪ್ಪ. ಐತಿಹಾಸಿಕ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಡೀತಾ ಇರುವಂತಹ ವಿಶೇಷವಾದಂತಹ ಸೂರ್ಯ ಕಿರಣ ಮಜ್ಜನ ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನ ಬದಲಿಸುವ ಈ ದಿನವನ್ನ ಅತ್ಯಂತ ಪವಿತ್ರ ಅಂತ ನಾವು ಪರಿಗಣಿಸ್ತೇವೆ. ಇದೇ ಅತ್ಯಂತ ಪವಿತ್ರವಾದ ದಿನದಂದು ಸೂರ್ಯ ಕಿರಣ ಸ್ಪರ್ಶವಾಗ್ತಾ ಇದೆ ಗವಿಗಂಗಾಧರೇಶ್ವರ ಸ್ವಾಮಿ. ಅಪರೂಪದ ವಿದ್ಯಮಾನದ ಧಾರ್ಮಿಕ ಮಹತ್ವವನ್ನು ಕೂಡ ನಾವೀಗಾಗಲೇ ತಿಳ್ಕೊಳ್ತಾ ಇದ್ವಿ. ಶಿವನ ಆರಾಧನೆಗೆ ಹೆಚ್ಚಿನ ಮಹತ್ವವಾಗಿರುವಂತಹ ದಿನ ಇವತ್ತು, ಬಹಳ ವಿಶಿಷ್ಟವಾದಂತಹ ದಿನ. ಧನುರ್ಮಾಸ ಪೂಜೆಯ ಕೊನೆಯ ದಿನವೂ ಇದಾಗಿದೆ. ಇವತ್ತು ಗುರುವಾರ ಮತ್ತು ಬಹಳ ವಿಶೇಷವಾದಂತಹ ದಿನ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದಂದು ಈ ವಿಶೇಷತೆಗೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇರುವಂತಹದ್ದು. ಇನ್ನ ಈಗಾಗಲೇ ನಾವು ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಕಳೆದ ಕೆಲವು ವರ್ಷಗಳಲ್ಲಿ ಸೂರ್ಯರಶ್ಮಿ ಸ್ಪರ್ಶದ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ ಇರ್ತಾ ಇತ್ತು, ಇಲ್ಲ ಮಳೆ ಆಗ್ತಾ ಇತ್ತು. ಆದರೆ ಈ ಸಾರಿ ಸೂರ್ಯದೇವ ಶಿವಲಿಂಗವನ್ನ ಸ್ಪರ್ಶ ಮಾಡ್ತಾ ಇರುವಂತಹ ಆ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸೂರ್ಯರಶ್ಮಿ ಸ್ಪರ್ಶ ಮಾಡ್ತಾ ಇರುವಂತಹ ಆ ದೃಶ್ಯಗಳು ಸ್ಪಷ್ಟವಾಗಿ ಗೋಚರವಾಗ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಶಿವಲಿಂಗವನ್ನ ಸ್ಪರ್ಶ ಮಾಡಿದ್ರೆ ನಾಡಿಗೆಲ್ಲ ಶುಭವಾಗುತ್ತೆ ಅನ್ನುವಂತಹ ನಂಬಿಕೆ
ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ಆ ಪ್ರಕಾರವಾಗಿ ಈಗ ಸೂರ್ಯ ಕಿರಣಗಳು ಪಾಣಿಪೀಠವನ್ನ ಸ್ಪರ್ಶಿಸಿವೆ. ಕೆಲವು ಕ್ಷಣ, ಇನ್ನೇನು ಕೆಲವು ಕ್ಷಣಗಳಲ್ಲಿ ಗವಿಗಂಗಾಧರೇಶ್ವರ ಸ್ವಾಮಿಯನ್ನ ಸೂರ್ಯ ಕಿರಣಗಳು ಸ್ಪರ್ಶ ಮಾಡಲಿಕ್ಕಿವೆ. ಎಷ್ಟು ಪ್ರಕಾಶಮಾನವಾಗಿವೆ ಆ ಕಿರಣಗಳು, ತಾವು ನೋಡ್ತಾ ಇದ್ದೇವೆ. ಇಂದು ರವಿ ನೇತ್ರನಿಗೆ ಕರ್ಪೂರದಾರತಿಯೇ ಎನ್ನುವಂತೆ ಸೂರ್ಯನ ಪ್ರಖರತೆಯಲ್ಲಿ ಆ ಶಿವನ ಪ್ರಖರತೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ರುದ್ರ ಮಂತ್ರ ಪಠಣದೊಂದಿಗೆ ಅಲ್ಲಿ ರುದ್ರಾಭಿಷೇಕ ನೆರವೇರ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀವಿ. ಈ ದಿನಕ್ಕಾಗಿ ಅಸಂಖ್ಯಾತ ಭಕ್ತಗಣ ಕಾತರದಿಂದ ಕಾಯ್ತಿರ್ತಾರೆ. ಹೊಸ ವರ್ಷದ ಮೊದಲ ಹಬ್ಬ ಇದು. ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ಈ ಮೊದಲ ಹಬ್ಬದಂದು ನಡೆಯುವಂತಹ ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಜನರು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಗವಿಗಂಗಾಧರೇಶ್ವರ ಸ್ವಾಮಿಯನ್ನ ಸೂರ್ಯ ಕಿರಣ ಸ್ಪರ್ಶ ಮಾಡ್ತಾ ಇರೋದು. ಶಿವನ ಲಿಂಗವನ್ನ ಸ್ಪರ್ಶಿಸುವ ಸಂದರ್ಭದಲ್ಲಿ ಸ್ವಾಮಿಯನ್ನ ಶಾಂತಗೊಳಿಸುವ ಕೆಲಸ ಆಗ್ತಾ ಇದೆ, ಸಂತೃಪ್ತಗೊಳಿಸುವ ಕೆಲಸ ಆಗ್ತಾ ಇದೆ. ಎಳ್ನೀರಭಿಷೇಕ, ಕ್ಷೀರಾಭಿಷೇಕ ನಡೀತಾ ಇದೆ. ಇದಾದ ನಂತರ ವಿಶೇಷವಾದಂತಹ ಪೂಜಾ, ಸಂಕಲ್ಪ ಪೂಜಾ ಕೂಡ ಅಲ್ಲಿ ನಡೆಯುತ್ತೆ. ಶಿವಾಲಯದಲ್ಲಿ ಸಂಕಲ್ಪ ಪೂಜೆ ಸರ್ ಸ್ವಲ್ಪ ಹಿಂದೆ ಹೋಗಿ ಸರ್. ಯಾರ್ದು ಹೋಗ್ರಿ ಎತ್ಕಡಿಕೆ ಬೀಳ್ತಾ ಇಲ್ಲ ಸರ್. ನೀವೇ ಸರ್ ಒಂಚೂರು ಹಿಂದೆ ಹೋಗಿ, ಸ್ವಲ್ಪ ಹಿಂದೆ ಬನ್ನಿ. ಹಿಂದೆ ಸ್ವಲ್ಪ ಹಿಂದೆ ಮೊಬೈಲ್ ಹಚ್ಚಿಟ್ಟು ಈಗ ಕೈ ತಲೆಗಳು ಅಡ್ಡ ಬರ್ತಾ ಇದೆ ನೋಡಿ. ತಾವೀಗ ಗಮನಿಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳು ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ದೃಶ್ಯಗಳು. ನೆಲಮಟ್ಟಕ್ಕಿಂತ 120 ಅಡಿ ಆಳ ಇರುವಂತಹ ದೇವಸ್ಥಾನ ಇದೆ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಗವಿಯಲ್ಲಿ ಇರುವ ಈಶ್ವರ ಗವಿಗಂಗಾಧರೇಶ್ವರ. ಆ ಗವಿಗಂಗಾಧರೇಶ್ವರನಿಗೆ ಸೂರ್ಯರಶ್ಮಿ ಸ್ಪರ್ಶ ಆಗ್ತಾ ಇರೋದು. ನೆಲಮಟ್ಟದಿಂದ 120 ಅಡಿ ಆಳದಲ್ಲಿ ಇರುವಂತಹ ಗವಿಗಂಗಾಧರೇಶ್ವರನಿಗೆ ಸೂರ್ಯ ಕಿರಣ ಸ್ಪರ್ಶ ಆಗ್ತಾ ಇರೋದು. ದೇಗುಲದಲ್ಲಿ ಈಗಾಗಲೇ ವಿಶೇಷ ಪೂಜೆಗಳು ಆರಂಭ ಆಗಿದೆ. ಶಿವನ ಲಿಂಗಕ್ಕೆ ಹಾಲು, ಎಳನೀರಿನ ಅಭಿಷೇಕ ನಡೀತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಗವಿಗಂಗಾಧರೇಶ್ವರ ಸ್ವಾಮಿ ದೇಗುಲ 16ನೇ ಶತಮಾನ ಕೆಂಪೇಗೌಡರ ಕಾಲದಲ್ಲಿ ಸಾಕಷ್ಟು ಕೌತುಕಗಳು ಅಡಗಿದೆ ಈ ದೇವಸ್ಥಾನದಲ್ಲಿ. ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ನಂದಿಯ ತಲೆಯ ಮಧ್ಯಭಾಗದ ಮೂಲಕ ಹಾದು ಗುಹೆಯೊಳಗೆ ಇರುವಂತಹ ಶಿವಲಿಂಗದ ತಳಭಾಗವನ್ನ ಮೊದಲು ಸ್ಪರ್ಶ ಮಾಡುತ್ತೆ. ನಂತರ ಹಂತ ಹಂತವಾಗಿ ಸ್ವಲ್ಪವಾಗಿ ಮೇಲೆ ಸಾಗುತ್ತಾ ಸುಮಾರು 5 ರಿಂದ 10 ನಿಮಿಷಗಳ ಕಾಲ ಗವಿಗಂಗಾಧರೇಶ್ವರನಿಗೆ ಸೂರ್ಯಾಭಿಷೇಕವನ್ನ ಮಾಡುತ್ತೆ. ಅಂತಹ ಒಂದು ವಿಶೇಷವಾದಂತಹ ಸಂದರ್ಭವನ್ನ ನಾವೆಲ್ಲರೂ ಕೂಡ ಈಗ ನೋಡ್ತಾ ಇದ್ದೀವಿ. ನೋಡಿ, ಗವಿಯಲ್ಲಿರುವಂತಹ ಶಿವಲಿಂಗವನ್ನ ಸೂರ್ಯ ಕಿರಣಗಳು ಸ್ಪರ್ಶಿಸ್ತಾ ಇರೋದು. ಸಂಕ್ರಾಂತಿಯ ದಿನದಂದು ಸೂರ್ಯ ಮಜ್ಜನ ಪವಾಡದ ವಿಶೇಷ ದೃಶ್ಯಗಳನ್ನ ಎದುರುವಂತಹ ಭಕ್ತರು ಹರ ಹರ ಮಹಾದೇವ ಅಂತ ಜಯಘೋಷಗಳನ್ನ ಕೂಗುವ ಮೂಲಕ ಕೃತಾರ್ಥರಾಗ್ತಿದ್ದಾರೆ, ಪುನೀತರಾಗ್ತಾ ಇದ್ದಾರೆ. ಪಾಣಿಪೀಠವನ್ನ ತಲುಪಿರುವಂತದ್ದು ಸೂರ್ಯಕಿರಣ. ನಿಧಾನಕ್ಕೆ ಈಗ ಶಿವಲಿಂಗ ಸ್ಪರ್ಶವಾಗ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಕ್ಷೀರಾಭಿಷೇಕ, ಜಲಾಭಿಷೇಕ ನೆರವೇರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅತ್ಯಂತ ಪುರಾತನವಾದ ದೇವಸ್ಥಾನಗಳಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಖಗೋಳ ಮತ್ತು ವಾಸ್ತುಶಿಲ್ಪದ ಅದ್ಭುತಕ್ಕೆ ಹೆಸರುವಾಸಿಯಾಗಿರೋದು. ದೇವಸ್ಥಾನವು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ನಡೆಯುವಂತಹ ಪವಾಡಕ್ಕೆ ಪ್ರಸಿದ್ಧವಾಗಿದೆ. ಆ ಪವಾಡವನ್ನ ಸೂರ್ಯ ಮಜ್ಜನ ಅಥವಾ ಸೂರ್ಯಾಭಿಷೇಕ ಅಂತಾನೆ ನಾವು ಕರಿತೀವಿ. ಇಲ್ಲಿ ನಡೆಯುವಂತಹ ಈ ಪವಾಡವನ್ನ ನೋಡೋದಕ್ಕೆ ಸಂಕ್ರಾಂತಿ ಎಂದು
ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಮಕರ ಸಂಕ್ರಾಂತಿಯ ಈ ವಿಶೇಷ ದಿನದಂದು ಇಲ್ಲಿ ಸೂರ್ಯನ ಕಿರಣಗಳ ಪವಾಡವೇ ನಡೆಯುತ್ತೆ. ಅದನ್ನ ತಾವೂ ಕೂಡ ನೋಡ್ತಾ ಇದ್ದೀರಿ. ಈ ಅದ್ಭುತ ದೃಶ್ಯಗಳಿಗೆ ಸಾಕ್ಷಿಯಾಗ್ತಾ ಇದೆ. ಸೂರ್ಯನ ಕಿರಣಗಳು ನೇರವಾಗಿ ದೇವಾಲಯದ ಗರ್ಭಗುಡಿಯನ್ನ ಪ್ರವೇಶಿಸಿ ನಂದಿಯ ಕೊಂಬಿನ ಮೂಲಕ ಸೂರ್ಯನ ಕಿರಣಗಳು ಗರ್ಭಗುಡಿಯಲ್ಲಿ ಗವಿಯ ಒಳಗಡೆ ಇರುವಂತಹ ಗವಿಗಂಗಾಧರೇಶ್ವರನ ಮೇಲೆ ಬೀಳುತ್ತವೆ. ವರ್ಷಕ್ಕೊಮ್ಮೆ ಮಾತ್ರ ಜರುಗುವಂತಹ ಈ ವಿಶೇಷತೆಯನ್ನ ನಾವು ನೋಡ್ತಾ ಇದ್ದೀವಿ. ಸೂರ್ಯನ ಅಭಿಷೇಕ, ಸ್ವತಃ ಸೂರ್ಯದೇವ, ಜಗತ್ತನ್ನ ಬೆಳಗುವ ಸೂರ್ಯದೇವ, ಜಗತ್ತನ್ನ ಸೃಷ್ಟಿಸಿದ ಶಿವನನ್ನ ನೋಡೋದಕ್ಕೆ, ದರ್ಶನ ಮಾಡಿಕೊಳ್ಳೋದಕ್ಕೆ ಈಗ ಆಗಮಿಸಿರುವಂತಹ ಅದ್ಭುತ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಜ್ಞಾನ ಎಷ್ಟು ಮುಂದುವರೆದರೇನು, ಇಂತಹ ಕೌತುಕಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇರೋದು ನಿಜಕ್ಕೂ ಅದ್ಭುತವೇ ಸರಿ. ಗರ್ಭಗುಡಿಯೊಳಗಿರುವಂತಹ ಶಿವಲಿಂಗವನ್ನ ಸೂರ್ಯ ತಲುಪುವ ಮೂಲಕ ದೇವಸ್ಥಾನವನ್ನೇ ಬೆಳಗುತ್ತಾ ಇರೋದು. ಪ್ರಖರವಾದ ಕಿರಣಗಳನ್ನ ತಾವು ನೋಡ್ತಾ ಇದ್ದೀರಿ. ರಾಜ್ಯದ ಅನೇಕ ಭಾಗಗಳಿಂದ ಈ ಪವಾಡವನ್ನ ನೋಡೋದಕ್ಕೆ ಭಕ್ತರು ಭೇಟಿ ನೀಡುತ್ತಾರೆ. 5 ರಿಂದ 10 ನಿಮಿಷಗಳ ಕಾಲ ಈ ಪವಾಡ ನಡೆಯೋದು. ನೋಡಿ, ಎಲ್ಲೋ ಇರುವ ಸೂರ್ಯ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿರುವಂತಹ ಶಿವಲಿಂಗವನ್ನ ಸ್ಪರ್ಶ ಮಾಡ್ತಾ ಇರೋದು ಎಂತ ಅದ್ಭುತವಲ್ಲವೇ ಇದು. ನೆಲಮಟ್ಟದಿಂದ 120 ಅಡಿ ಆಳದಲ್ಲಿರುವಂತಹ ದೇವಸ್ಥಾನ ಇದು. ಗವಿಯಲ್ಲಿರುವಂತಹ ದೇವಸ್ಥಾನ ಗವಿಗಂಗಾಧರೇಶ್ವರ. ಬೆಂಗಳೂರಿನ ಗವಿಪುರದಲ್ಲಿರುವಂತಹ ದೇವಸ್ಥಾನದಲ್ಲಿ ಈ ಅದ್ಭುತ ನಡೀತಾ ಇರುವಂತದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಈಗ ರುದ್ರ ಮಂತ್ರ ಪಠಣದೊಂದಿಗೆ ರುದ್ರಾಭಿಷೇಕ ಶಿವನಿಗೆ ಪ್ರಖರವಾದ ಸೂರ್ಯ ಕಿರಣಗಳು. ಮತ್ತೊಂದು ಕಡೆ ಅರ್ಚಕರು ಶಿವನನ್ನ ಶಾಂತಗೊಳಿಸ್ತಾ ಇದ್ದಾರೆ ಕ್ಷೀರಾಭಿಷೇಕದ ಮೂಲಕ, ಸಂತೃಪ್ತಗೊಳಿಸ್ತಾ ಇದ್ದಾರೆ ಜಲಾಭಿಷೇಕದ ಮೂಲಕ. ಶಿವ ಯಾವಾಗಲೂ ಅಭಿಷೇಕ ಪ್ರಿಯ. ಎಷ್ಟು ಅಭಿಷೇಕ ಮಾಡಿದರೂ ಕೂಡ ಶಿವನಿಗೆ ಸಂತೃಪ್ತಿಯೇ. ಹೀಗಾಗಿ ಶಿವನನ್ನ ಅಭಿಷೇಕದ ಮೂಲಕ ಸಂತೃಪ್ತಗೊಳಿಸುವಂತಹ ಸತ್ಕಾರ್ಯ ಈಗ ಋತ್ವಿಜ ಪ್ರಮುಖರಿಂದ ನೆರವೇರ್ತಾ ಇದೆ. ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು ಅನ್ನುವಂತಹ ಮಾತಿದೆ. ಆ ಪ್ರಕಾರವಾಗಿ ಶಿವನನ್ನ ನಾವೀಗ ಅಭಿಷೇಕದ ಮೂಲಕ ಸಂತೃಪ್ತಗೊಳಿಸುವಂತಹ ವಿಶೇಷ ದೃಶ್ಯಗಳು. ಅತ್ಯಂತ ವಿಶಿಷ್ಟವಾದಂತಹ ಗುಹಾಂತರ ದೇವಾಲಯ, ಭಾರತದಲ್ಲಿ ಇರುವಂತಹ ಅತ್ಯಂತ ವಿಶೇಷವಾದಂತಹ ಗುಹಾಂತರ ದೇವಾಲಯಗಳಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನವೂ ಕೂಡ ಒಂದಾಗಿದೆ. 16ನೇ ಶತಮಾನದಲ್ಲಿ ಕೆಂಪೇಗೌಡರು ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಸೂರ್ಯನ ಈ ಪವಾಡವನ್ನ ಕಣ್ತುಂಬಿಕೊಳ್ಳೋರಿಗೆ ಪುಣ್ಯ ಲಭಿಸುತ್ತೆ, ಸಂಕಷ್ಟ ನಿವಾರಣೆ ಆಗುತ್ತೆ, ದೋಷ ಪರಿಹಾರ ಆಗುತ್ತೆ. ಈಗ ನೀವೇನ್ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ಈ ದೃಶ್ಯಗಳು ಸೂರ್ಯದೇವ ಶಿವನನ್ನ ದರ್ಶನ ಮಾಡಿಕೊಳ್ತಾ ಇರುವಂತದ್ದು, ತನ್ನ ಕಿರಣಗಳಿಂದ ಶಿವನನ್ನ ಸ್ಪರ್ಶಿಸ್ತಾ ಇರೋದು. ಈ ದೃಶ್ಯಗಳನ್ನ ನೋಡ್ತಾ ಇರುವಂತಹ ಅಸಂಖ್ಯಾತ ಭಕ್ತಗಣ, ಯಾರೆಲ್ಲ ಈ ದೃಶ್ಯಗಳನ್ನ ಕಣ್ತುಂಬಿಕೊಳ್ತಾ ಇದ್ದೀರಿ, ನಿಮ್ಮ ಸಂಕಷ್ಟಗಳು ದೂರವಾಗುತ್ತೆ, ದೋಷಗಳು ನಿವಾರಣೆ ಆಗುತ್ತೆ, ಪುಣ್ಯ ಲಭಿಸುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮುನಿಗಳು ಈ ಗುಹೆಯಲ್ಲಿ ತಪಸ್ಸು ಮಾಡಿದರು, ಸ್ವತಃ ಗವಿಗಂಗಾಧರೇಶ್ವರನನ್ನ ಪೂಜಿಸಿದರು, ಪ್ರಾರ್ಥಿಸಿದರು ಅನ್ನುವಂತಹ ಉಲ್ಲೇಖ ಇದೆ. ಈ ಕಾರಣದಿಂದಲೇ ಈ ದೇವಸ್ಥಾನವನ್ನ ಗೌತಮ ಕ್ಷೇತ್ರ ಅಂತಾನೂ ಕೂಡ ಕರೀತಾರೆ. ಋಷಿ ಮುನಿಗಳು ಮಹರ್ಷಿಗಳು ಪೂಜಿಸಿರುವಂತಹ ಪುಣ್ಯ ಕ್ಷೇತ್ರ ಇದೆ. ಆ ಪುಣ್ಯ ಕ್ಷೇತ್ರದಲ್ಲಿ ಈ ವಿಶೇಷವಾದಂತಹ ಸೂರ್ಯ ಮಜ್ಜನ ನಡೀತಾ ಇದೆ. ಗೌತಮ ಋಷಿಗಳು ಇಲ್ಲಿ ತಪಸ್ಸಿಗೆ ಕೂತಿದ್ರು, ಭಾರದ್ವಾಜ ಮುನಿಗಳು ಇಲ್ಲಿ ತಪಸ್ಸಿಗೆ ಕೂತಿದ್ರು ಅಂತ ಇತಿಹಾಸ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅದಕ್ಕೆ ಇದನ್ನ ಗೌತಮ ಕ್ಷೇತ್ರ ಅಂತ ಕರಿತೀವಿ. ಆ ಗೌತಮ ಕ್ಷೇತ್ರದಲ್ಲಿರುವಂತಹ ಗವಿಗಂಗಾಧರೇಶ್ವರನಿಗೆ ಈಗ ವಿಶೇಷವಾಗಿ ಸೂರ್ಯ ಮಜ್ಜನ, ಇಂದು ರವಿ ನೇತ್ರನಿಗೆ ಕರ್ಪೂರದಾರತಿಯೇ ಅನ್ನುವಂತೆ ಶಿವನಿಗೆ ಈಗ ವಿಶೇಷವಾದಂತಹ ಸೂರ್ಯ ಮಜ್ಜನ. ನಾವೆಲ್ಲರೂ ಕೃತಾರ್ಥರೇ, ನಾವೆಲ್ಲರೂ ಪುಣ್ಯವಂತರೇ, ಸೌಭಾಗ್ಯವಂತರೇ. ಸೂರ್ಯ ಕಿರಣ ಆಗಿರುವಂತಹ ಸೂರ್ಯ ಕಿರಣ ಮಜ್ಜನ ತಾವೆಲ್ಲರೂ ಕೂಡ ಗಮನಿಸ್ತಾ ಇರೋದು. ವಿಶೇಷವಾದಂತಹ ಸಂದರ್ಭಕ್ಕೆ ಎಲ್ಲೆಡೆಯೂ ಸಂತೋಷ ನೆಲೆಸಲಿ, ಎಲ್ಲರಿಗೂ ಸಂತೋಷ ಪ್ರಾಪ್ತಿಯಾಗಲಿ, ಸಂತೋಷದಿಂದ ಎಲ್ಲರೂ ವಿಶೇಷವಾಗಿ ಶಿವನ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಕೋರಿಕೆ. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಶುಭ ತರಲಿ.
ನೋಡಿ, ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ ವೀಕ್ಷಕರೇ. ದಕ್ಷಿಣಾಭಿಮುಖವಾಗಿ ದರ್ಶನ ನೀಡುವಂತಹ ವಿಶಿಷ್ಟ ಶಿವಲಿಂಗ ಇದು. ದೇವಾಲಯದ ಪ್ರಾಂಗಣದಲ್ಲಿ ಬೃಹತ್ ಏಕಶಿಲೆಯಿಂದ ಕೆತ್ತಲಾದ ಸೂರ್ಯಪಾನ, ಚಂದ್ರಪಾನ, ಡಮರುಗ ಮತ್ತು ತ್ರಿಶೂಲದ ಸ್ತಂಭಗಳು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಶಿವ ಆಲಯಗಳನ್ನ ಗಮನಿಸಿದ್ದೇವೆ. ದೇವಸ್ಥಾನಗಳಲ್ಲಿ ಶಿವಲಿಂಗಗಳು ಉತ್ತರಾಭಿಮುಖವಾಗಿರುತ್ತೆ. ಆದರೆ ಈ ಗವಿಗಂಗಾಧರೇಶ್ವರ ಸ್ವಾಮಿ ದಕ್ಷಿಣಾಭಿಮುಖವಾಗಿ ನೆಲೆಸಿರೋದು ಅತ್ಯಂತ ವಿಶೇಷ. ದಕ್ಷಿಣಾಪತೇಶ್ವರ. ಇಲ್ಲಿ ಪಾರ್ವತಿ ದೇವಿಯು ಶಿವನ ಎಡಭಾಗದ ಬದಲಿಗೆ ಬಲಭಾಗದಲ್ಲಿ ನೆಲೆಸಿರೋದು ಮತ್ತೊಂದು ಅಪರೂಪ. ಇನ್ನ ಈ ಆಲಯದಲ್ಲಿ ಅಗ್ನಿಮೂರ್ತಿ ಹಲವು ವಿಶೇಷತೆಗಳಿಗೆ ಈ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಸಾಕ್ಷಿಯಾಗಿದೆ. ಹರ ಹರ ಮಹಾದೇವ್ ಎಂಬ ಜಯ ಘೋಷಗಳು ದೇವಸ್ಥಾನದಲ್ಲಿ ಮೊಳಗಿದೆ. ಈಗ ವಿಶೇಷ ಮಂಗಲಾರತಿ ನೆರವೇರುತ್ತಿದೆ. ಮಂಗಲಾರತಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಹರ ಹರ ಮಹಾದೇವ್. ಮೊಬೈಲ್ ತೆಗೀರಿ ಸರ್.